ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಎಣ್ಣೆ ಹೀರೆಕಾಯಿ ಮಾಡ್ತಾಯಿದ್ದೀನಿ. ಎಣ್ಣೆ ಬದನೆಕಾಯಿ ಮಾಡ್ತಾರಲ್ಲ ಆ ಥರ ಎಣ್ಣೆ ಹೀರೆಕಾಯಿ ಮಾಡ್ತಾಯಿದ್ದೀನಿ. ಇದು ಕಟ್ ಮಾಡಿಕೊಂಡು ಒಳಗಡೆ ತುಂಬಿ ಮಾಡೋದು. ಇದನ್ನು 1-1.25 ಇಂಚಷ್ಟು ಕಟ್ ಮಾಡ್ಕೋಬೇಕು ತುಂಬೋದಕ್ಕೆ. ಇದು ಚೆನ್ನಾಗಿ ಎಳೆದಾಗಿದೆ. ಇದಕ್ಕೆ ಸ್ವಲ್ಪ ಎಳೆದಾಗಿ ತೊಗೊಂಡ್ರೇ ಚೆನ್ನಾಗಿರುತ್ತೆ. ತುಂಬ ದಪ್ಪ ಇರೋದು ತೊಗೋಬಾರ್ದು. ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಇದನ್ನು 4 ಭಾಗ, ಅಂದರೆ ತುದಿ ಎಲ್ಲ ಕಟ್ ಆಗಬಾರ್ದು, ಒಳಗಡೆ ತುಂಬೋದಕ್ಕೆ ಇದೇ ಥರ ಕಟ್ ಮಾಡ್ಕೋಬೇಕು. ಇದು 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು. ಅಂದರೆ ನಾವು 3-4 ಜನಕ್ಕೆ ನಾನು ಮಾಡ್ತಾಯಿದ್ದೀನಿ. ಅದರಿಂದ ನಾನು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಎರಡನ್ನೂ ಹೆಚ್ಕೋಬೇಕು. ಈರುಳ್ಳಿ ಹೆಚ್ಚಾಗಿದೆ ಇದು 2. ಈಗ ಇದಕ್ಕೆ ಕಡಲೆ ಬೀಜ ಎಲ್ಲ ಹುರ್ಕೊಳ್ಳೋಣ. ಹಾಕ್ತಾಯಿದ್ದೀನಿ ಕಡಲೆ ಬೀಜ. 3 ಸ್ಪೂನ್ ಇದೆ. ಅದೇ ನಾವು ಹೆಚ್ಚಾಗಿ ಮಾಡಬೇಕು ಅಂದರೆ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೋಬೇಕು. ಇದು ಸಿಪ್ಪೆ ತೆಗಿಬೋದು, ಸಿಪ್ಪೆ ತೆಗಿಲ್ಲ ಅಂದರೆ ಹಾಗೇನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಇದೆಲ್ಲ ನಮ್ಮ ಅತ್ತೆಯವರು ಮೊದಲೆಲ್ಲ ಮಾಡ್ತಾಯಿದ್ರು. ಇದೆಲ್ಲ ಹಳೆ ಅಡುಗೆನೇ. ನಾನು ಯಾಕೆ ಈಗ ಹಳೆದೆಲ್ಲ ಮರಿಬಾರ್ದು, ಮಾಡಿ ತೋರಿಸ್ಬೇಕು ಅಂತ ಮಾಡ್ತಾಯಿದ್ದೀನಿ. ಆಗಿದೆ, ತೆಗಿತಾ ಇದ್ದೀನಿ. ಎಳ್ಳು ಹಾಕ್ತಾಯಿದ್ದೀನಿ 2 ಸ್ಪೂನು. ಇದು ಹುಚ್ಚೆಳ್ಳು ಹಾಕ್ತಾಯಿದ್ದೀನಿ 1-2 ಸ್ಪೂನು. ಇದು ಬಿಸಿ ಕಾದಿರುತ್ತಲ್ಲ, ಬೇಗನೆ ಆಗಿಬಿಡುತ್ತೆ. ಆಗಿದೆ ಇಷ್ಟೇ. ಇದು ಕಡಲೆ ಬೀಜ ಸಿಪ್ಪೆ ತೆಗೆದು ಇದು ಮತ್ತು ಎಳ್ಳು ಎಲ್ಲ ಪುಡಿ ಮಾಡ್ಕೋಬೇಕು. ಸಿಪ್ಪೆ ತೆಗ್ದಿದ್ದೀನಿ ನಾನು. ಇದು ಜಾರ್ಗೆ ಹಾಕೋತಾ ಇದ್ದೀನಿ. ಇದು ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಪುಡಿ ಮಾಡ್ಕೊಂಬರ್ತೀನಿ. ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಅಷ್ಟೇ, ಇನ್ನೂ ನುಣ್ಣಗಾಗಲ್ಲ, ಎಣ್ಣೆ ಬಿಡುತ್ತೆ ಇದು. ಅದರಿಂದ ಇಷ್ಟು ಪುಡಿ ಆದರೆ ಸಾಕು. ತಟ್ಟೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಪುಡಿ ಮಾಡಿದ್ದು ಕಡಲೆ ಬೀಜದ ಪುಡಿ ಮತ್ತು ಎಳ್ಳಿನ ಪುಡಿ, ಹುಚ್ಚೆಳ್ಳು ಪುಡಿ ಅದು ಹಾಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿ ಕಾಂಬಿನೇಷನ್. ಊಟನೂ ಮಾಡ್ಬೋದು. ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ. ಇದು ಹಸಿಮೆಣಸಿನ್ಕಾಯಿ ಪೇಸ್ಟು. ಇದು ಸ್ವಲ್ಪ ಖಾರವಾಗಿದ್ರೇ ಚೆಂದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬೇಗ ಉಪ್ಪು ಆಗಿಬಿಡುತ್ತೆ, ನೋಡಿ ಹಾಕಬೇಕು. ಅರಿಶಿನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಅದು ಒಳಗಡೆ ತುಂಬೋದಕ್ಕೆ. ನಾನು ತೆಂಗಿನಕಾಯಿ ಎಲ್ಲ ಏನು ಯೂಸ್ ಮಾಡಿಲ್ಲ, ಕಡಲೆಕಾಯಿ ಬೀಜನೇ ಸಾಕು.
ಈಗ ಹುಣಸೆ ಹುಳಿ ಬಿಡ್ತಾಯಿದ್ದೀನಿ. ಸ್ವಲ್ಪ ಪೇಸ್ಟ್ ಥರ ಆಗಲಿ ಅಂತ. ಇನ್ನೂ ಸ್ವಲ್ಪ ಬಿಡ್ತಾಯಿದ್ದೀನಿ. ಈ ಥರ ಟೊಮೊಟೊ ಹಾಕ್ದೇ ಹುಣಸೆ ಹುಳಿ ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದೊಂದೇ ತುಂಬಬೇಕು. ಈ ಥರ ಎಲ್ಲ ತುಂಬಿಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ಒಂದು ಅರ್ಧ ಬಟ್ಲು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹೀರೆಕಾಯಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು. ಅದು ಹೀರೆಕಾಯಿ ಎಣ್ಣೆಲೇ ಸ್ವಲ್ಪ ಬೇಯಬೇಕು. ಒಂದೊಂದೇ ಹೀರೆಕಾಯಿ ಜೋಡಿಸ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಉರಿಲೇ ಜೋಡಿಸ್ಕೊಂಡು ಬೇಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ತಿರುಗಿಸ್ಬೇಕು. ಹೀರೆಕಾಯಿ ಬೇಗನೆ ಬೆಂದೋಗಿರುತ್ತೆ. ಇದು ಮುಚ್ಚಳ ಮುಚ್ತಾ ಇದ್ದೀನಿ. ಸಣ್ಣ ಉರಿಲೇ ಬೇಯಿಸ್ಬೇಕು. ಈಗ ಇನ್ನೊಂದು ಕಡೆ ತಿರುಗಿಸ್ತೀನಿ. ಒಂದೊಂದೇ ಹೀಗೆ ತಿರುಗಿಸಿ ಸ್ವಲ್ಪ ಎಣ್ಣೆಲೇ ಹುರಿಬೇಕು. ಚೆನ್ನಾಗಿರುತ್ತೆ. ಎಲ್ಲ ತಿರುಗಿಸಿದ್ದೀನಿ. ಮತ್ತು ಮುಚ್ಚಿಟ್ಟು ಇನ್ನೊಂದು ಸೈಡನ್ನು ಚೆನ್ನಾಗಿ ಬೇಯಿಸ್ಬೇಕು 1 ನಿಮಿಷ. ಈಗ ತಟ್ಟೆ ತೊಳೆದು ನೀರು ಹಾಕೋಣ. ಸ್ವಲ್ಪ ಮಸಾಲೆ ಮಿಕ್ಕಿತ್ತಲ್ಲ ಅದು. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ಅದು ಹಾಕಿರೋ ನೀರಿನ ಮಸಾಲೆ ಎಲ್ಲ ಹೊಂದ್ಕೊಂಡ್ಬಿಟ್ರೆ ಎಣ್ಣೆ ಹೀರೆಕಾಯಿ ರೆಡಿ. ಆಗಿದೆಯಾ ನೋಡೋಣ. ಚೆನ್ನಾಗಿ ಹದವಾಗಿ ಬೆಂದಿದೆ ನೋಡಿ. ಹೋಳೆಲ್ಲ ಚೆನ್ನಾಗಿ ಬೆಂದೋಗಿದೆ. ಇಷ್ಟು ಗಟ್ಟಿ ಇದ್ದರೆ ಸಾಕು. ನೋಡಿ, ತೆಂಗಿನಕಾಯಿ ಏನೂ ಇಲ್ಲದೇ ಕಡಲೆ ಬೀಜ, ಎಳ್ಳು, ಬಾಯಲ್ಲಿ ನೀರು ಬರೋ ಥರ ಇದೆ. ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಇದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.